ಆನಂದ ಭಾರತಿ ಮಹಾಸ್ವಾಮಿಗಳವರನ್ನು ನಮ್ಮ ಊರಿನ ಪರವಾಗಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಿಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮಪ್ರಕಾಶಂ ದಿಗ್ವಾಸಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನೆಲ್ಲಿಕುಂಜೆ ಶ್ರೀ ಮಹಾವಿಷ್ಣು ದೇವಸ್ಥಾನ ಇವತ್ತು ಪ್ರಕೃತಿಯ ಮಧ್ಯೆ ಬಹಳ ಸುಂದರವಾದಂಥ ಒಂದು ಸಾನ್ನಿಧ್ಯ ಇಲ್ಲಿ ನೆಲೆಸ್ತಾ ಇದೆ. ನಾವು ದೇವರ ದರ್ಶನಕ್ಕೆ ಇವತ್ತು ಎಲ್ಲ ಕ್ಷೇತ್ರಗಳು ಕೂಡ ಭಕ್ತರಿಗೆ ಅನುಕೂಲವಾಗಿ ಬಹಳ ಸುಲಭದಲ್ಲಿ ಹೋಗುವಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಎಲ್ಲ ನಿರ್ಮಾಣ ಆಗ್ತಾಯಿದೆ. ಆದರೆ ನಮಗಿಲ್ಲಿ ಬರುವಾಗ ಒಂದು ರೀತಿಯಲ್ಲಿ ಸಂತೋಷ ಆಗೋದಂದರೆ ಇಂತಹ ದಾರಿಯಲ್ಲಿ ಭಕ್ತರು ಸ್ವಲ್ಪ ಕಷ್ಟಪಟ್ಟು ಬಂದ ಕೂಡಲೇ ದೇವರ ಒಂದು ಬಹುಶಃ ದೇವರ ಪ್ರೀತಿ ಜಾಸ್ತಿಯಾಗಿ ಸಿಗ್ತದೆ ನಮಗೆ. ನಾವೆಲ್ಲ ಸುಲಭವಾಗಿ ದೇವರನ್ನು ನೋಡಲಿಕ್ಕೆ ಹೋಗ್ತೇವೆ. ಆದರೆ ಇಂಥ ಒಂದು ಪ್ರಕೃತಿಯ ಮಧ್ಯೆ ಇನ್ನೂ ಕೂಡ ಕಲುಷಿತವಾಗದಂತಹ ವಾತಾವರಣದ ಮಧ್ಯೆ ಇಂಥ ಒಂದು ದೇವಸ್ಥಾನ ಇರೋದು ಖಂಡಿತವಾಗಿ ನಮಗೆ ಅದನ್ನು ನೋಡುವಾಗಲೇ ಒಂದು ಮನಸ್ಸಿಗೆ ಸಂತೋಷ ಆಗ್ತದೆ. ದೇವಸ್ಥಾನ ಅಂದ ಮೇಲೆ ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ನಡೀತದೆ. ಎಲ್ಲವೂ ಒಂದು ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಗಳು ಕೂಡ ನಡೆಯುವುದು ಭಕ್ತರ ಅನುಕೂಲಕ್ಕಾಗಿ. ಇವತ್ತು ಅಗ್ರಸಾಲೆ, ಅನ್ನದಾನ ಮಂಟಪ, ಹೀಗೆ ಅದರ ಒಂದು ಶಿಲಾನ್ಯಾಸ ಸುಮುಹೂರ್ತದಲ್ಲಿ ನಡೆದಿದೆ. ದೇವರಿಗೆ ಬೇಕಾ ಅಂದರೆ ಖಂಡಿತವಾಗಿ ದೇವರಿಗೆ ಬೇಡ. ದೇವರನ್ನು ನೋಡಲಿಕ್ಕೆ ಬರುವಂಥ ಭಕ್ತರ ಅನುಕೂಲಕ್ಕಾಗಿ ಇದೆಲ್ಲ ನಿರ್ಮಾಣ ಆಗ್ತದೆ. ನಾವು ದೇವರನ್ನು ನಿತ್ಯ ತೃಪ್ತ ಅನ್ನೋದಾಗಿ ಕರೀತೇವೆ. ಆದರೆ ಪ್ರತಿದಿನವೂ ನೈವೇದ್ಯವನ್ನು ಇಟ್ಟು ನಾವು ದೇವರನ್ನು ಪೂಜಿಸ್ತೇವೆ. ನಿತ್ಯ ಮುಕ್ತ ಅನ್ನೋದಾಗಿ ನಾವು ಕೊಂಡಾಡ್ತೇವೆ. ಆದರೆ ಗರ್ಭಗುಡಿಯೊಳಗೆ ದೇವರನ್ನು ಪ್ರತಿಷ್ಠೆ ಮಾಡಿ ನಾವು ದೇವರನ್ನು ಪೂಜಿಸ್ತೇವೆ. ನಿರ್ವಿಕಾರ ಅನ್ನೋದಾಗಿ ಹೇಳಿದರೂ ಕೂಡ ಒಂದು ಮೂರ್ತಿಯ ಸ್ವರೂಪವನ್ನು ಕೊಟ್ಟು ನಾವು ದೇವರನ್ನು ಪೂಜಿಸ್ತೇವೆ. ಸರ್ವಾಂತರ್ಯಾಮಿ ಅಂತ ಹೇಳಿದರೂ ಕೂಡ ದೇವಸ್ಥಾನದ ಒಳಗೆ ನಾವು ದೇವರನ್ನು ಇಟ್ಟು ಪೂಜಿಸ್ತೇವೆ. ಆದರೆ ಇದೆಲ್ಲ ಯಾಕೆಂದರೆ ಭಕ್ತರ ಒಂದು ಮನಸ್ಸಿನ ಭಾವನೆಗೆ ಬೇಕಾಗಿ ನಾವು ಇದನ್ನು ಮಾಡ್ತೇವೆ. ದೇವರು ನಿಜವಾಗಿ ಸರ್ವಾಂತರ್ಯಾಮಿ. ನಮಗೆ ಎಲ್ಲ ಕಡೆಯಲ್ಲೂ ದೇವರನ್ನು ನೋಡುವಂತಹ ಆ ರೀತಿಯ ಒಂದು ಶಕ್ತಿ ಎಲ್ರಿಗಿರುವುದಿಲ್ಲ. ಆಗಿರುವಾಗ ಸುಲಭದಲ್ಲಿ ದೇವರನ್ನು ಭಾವನೆಯ ಮೂಲಕ ನೋಡಲಿಕ್ಕೆ ನಮ್ಮ ದೇವಸ್ಥಾನಗಳಲ್ಲಿ ಸಾಧ್ಯ ಆಗ್ತದೆ. ಹಾಗಿರುವಾಗ ಅಂಥ ದೇವಸ್ಥಾನಗಳಿಗೆ ಭಕ್ತರು ಬರುವಾಗ ಅವರ ಅನುಕೂಲಕ್ಕಾಗಿ ಬಹಳಷ್ಟು ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆಯುವಂಥ ಒಂದು ಅನಿವಾರ್ಯತೆ ಇರ್ತದೆ. ಆ ದೃಷ್ಟಿಯಿಂದ ಈ ಸುಂದರವಾದಂಥ ಈ ತಾಣದಲ್ಲಿ ಆ ಮಹಾವಿಷ್ಣುವಿನ ಒಂದು ಸನ್ನಿಧಿಯಲ್ಲಿ ಇವತ್ತು ಒಂದು ಅನ್ನದಾನ ಮಂಟಪ, ಅದರ ಶಿಲಾನ್ಯಾಸ ಕಾರ್ಯ ಇವತ್ತು ನೆರವೇರಿದೆ. ಇವತ್ತು ನೆರವೇರಿದಂತಹ ಈ ಕಾರ್ಯ ಶೀಘ್ರವಾಗಿ ಅದು ಪೂರ್ಣಗೊಳ್ಳಿ ಭಕ್ತರ ಅನುಕೂಲಕ್ಕಾಗಿ ತೆರೆದುಕೊಳ್ಳಿ ದೇವಾಲಯದ ಇನ್ನುಳಿದ ಎಲ್ಲ ಜೀರ್ಣೋದ್ಧಾರ ಕಾರ್ಯಗಳು ಕೂಡ ಶೀಘ್ರವಾಗಿ ಅದು ಮುಗಿದು ಅತ್ಯಂತ ವಿಜೃಂಭಣೆಯಿಂದ ಇದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಕೂಡ ನೆರವೇರಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಮುಖ್ಯವಾಗಿ ಎಲ್ಲ ಭಕ್ತರ ಕೂಡ ಒಂದು ಒಡಗೂಡುವಿಕೆ, ಅವರೊಂದು ಸೇವೆ ಇಂತಹ ಸಂದರ್ಭದಲ್ಲಿ ಅಗತ್ಯವಾಗಿರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಭಕ್ತರು ಕೂಡ ತಮ್ಮಿಂದಾದಂಥ ಎಲ್ಲ ರೀತಿಯ ಸೇವೆಯನ್ನು ನೀಡಿ ದೇವಾಲಯದ ಮುಂದೆ ಬರುವಂತಹ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನಡೆಯುವಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅನ್ನೋದಾಗಿ ಕೂಡ ನಮ್ಮ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಇವತ್ತು ಇಲ್ಲಿ ಎಲ್ಲ ದೇವಾಲಯದ ಸಂಬಂಧಪಟ್ಟಂತಹ ಕಾರ್ಯಕಾರಿ ಸಮಿತಿಯವರು, ಇದರ ಭಕ್ತಾದಿಗಳು, ಮುಖ್ಯವಾಗಿ ಹಿರಿಯರಾದಂಥ ಶ್ರೀ ಗಜಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರು, ಹಿರಿಯರಾದಂಥ ಶ್ರೀ ಬಳ್ಳಾವ ಸತ್ಯಶಂಕರವರು, ಎಲ್ಲ ನಮ್ಮ ಮಠದ ಅತ್ಯಾಪ್ತ ಅಭಿಮಾನಿಗಳು ಇವತ್ತಿಲ್ಲಿ ಬಂದು ನೆರವೇರಿದ್ದೀರಾ. ನಿಮಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂಥ ಆ ಮಹಾವಿಷ್ಣು ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ಈ ದೇವಾಲಯದ ಎಲ್ಲ ಕಾರ್ಯಗಳು ಕೂಡ ಕ್ಷಿಪ್ರ ಗತಿಯಲ್ಲಿ ಅದು ಪೂರ್ಣಗೊಳ್ಳಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದ್ ಆಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ.
ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ. ಪ್ರಪ್ರಥಮವಾಗಿ ಇಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಪೂಜ್ಯ ಪರಮಪೂಜ್ಯ ಶ್ರೀ ಶ್ರೀ ಎಡನೀರು ಮಠದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳವರ ಚರಣಾವೃಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕ್ಷೇತ್ರದ ಅಧಿದೇವತೆಯಾದ ವಿಷ್ಣುಮೂರ್ತಿ ದೇವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾನೊಂದೆರಡು ಮಾತಿನಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಈ ಕ್ಷೇತ್ರಕ್ಕೆ ಒಂದು ಅನುಗ್ರಹ ಇವತ್ತು ಪೂಜ್ಯ ಗುರುಗಳು ಇಲ್ಲಿ ದಯಮಾಡಿಸಿದ್ದರಿಂದ ಅದು ಲಭಿಸಿದೆ. ಅವರ ಅಮೃತ ಪಾದ ಧೂಳಿ ಇಲ್ಲಿ ಬಿದ್ದಿದೆ. ಅದರಿಂದ ಇಲ್ಲಿ ಏನು ದೋಷಗಳು ತೊಂದರೆಗಳು ಇದ್ದರೂ ಕೂಡ ಅದು ನಿವಾರಣೆಯಾಗಿ ಎಲ್ಲ ಕೆಲಸಗಳು ಸಾಂಗವಾಗಿ ನಡೆಯುವ ಹಾಗೆ ಆಗ್ತದೆ ಅಂತ ನನ್ನ ಭಾವನೆ. ಹಾಗೂ ಗುರುಗಳು ಅದೇ ರೀತಿ ಆಶೀರ್ವಾದವನ್ನು ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಅತಿ ಶೀಘ್ರವಾಗಿ ಇಲ್ಲಿಯ ಬ್ರಹ್ಮಕಲಶಾದಿಗಳು ನಡೆದು ಪುನಃ ಗುರುಗಳೇ ಇಲ್ಲಿಗೆ ಬಂದು ಆ ಬ್ರಹ್ಮಕಲಶವು ಚೆನ್ನಾಗಿ ಆಗಿ ಇಲ್ಲಿ ಊರವರಿಗೆ ಎಲ್ಲ ಒಳ್ಳೆಯದಾಗುವ ಹಾಗೆ ಗುರುಗಳು ಅನುಗ್ರಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ತೇನೆ. ಮುಖ್ಯವಾಗಿ ಪೂಜ್ಯರು ಶಂಕರ ಪರಂಪರೆಯವರು, ಶಂಕರಾಚಾರ್ಯರು ನಶಿಸಿ ಹೋದಂತಹ ನಮ್ಮ ವೈದಿಕ ಧರ್ಮವನ್ನು ಪುನರ್ ಪ್ರತಿಷ್ಠಾಪಿಸಿದವರು. ಅವರ ಕಾಲದಲ್ಲಿ 1200 ವರ್ಷಗಳ ಹಿಂದೆ ಬೇರೆ ಬೇರೆ ಮತಗಳು, ಗಾಣಪತ್ಯರು, ಸೌರರು, ಕಾಪಾಲಿಕರು, ಶಾಕ್ತೇಯರು, ಕೌಮಾರರು ಅಂತ ಹೀಗೆ ಬೇರೆ ಬೇರೆ, ಚಾರ್ವಾಕರು ಅಂತ ಬೇರೆ ಬೇರೆಯವರು ಅವೈದಿಕ ರೀತಿಯಲ್ಲಿ ಅವರು ದೇವರನ್ನು ಆರಾಧನೆ ಮಾಡ್ತಿದ್ದರು. ಅವರನ್ನೆಲ್ಲ ತನ್ನ ಅದ್ಭುತ ಮೇಧಾಶಕ್ತಿಯಿಂದ ವಾದದಲ್ಲಿ ಸೋಲಿಸಿ ಪುನಃ ಅವರನ್ನು ಒಟ್ಟು ಸೇರಿಸಿ, ಯಾರನ್ನು ಅವರು ದೂರ ಇಡಲಿಲ್ಲ, ಎಲ್ಲರನ್ನು ಒಟ್ಟು ಸೇರಿಸಿದ್ದಾರೆ. ಅವರು ಒಟ್ಟು ಸೇರಿಸಿ ನಮ್ಮ ಧರ್ಮಕ್ಕೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಐಕ್ಯತೆಯನ್ನು ತಂದಿದ್ದಾರೆ. ಹಾಗೆ ಇವತ್ತು ಅವರು ಸ್ಥಾಪಿಸಿದ ಎಲ್ಲ ಉಪಮಠಗಳಲ್ಲಿ ಆಗಲಿ ಅಥವಾ ಅವರ ಪರಂಪರೆಯಲ್ಲಿ ಇರುವಂತಹ ಜಗದ್ಗುರುಗಳು ಆಗಲಿ ಅಥವಾ ಇತರ ಗುರುಗಳಾಗಲಿ, ಶಂಕರಾಚಾರ್ಯರು ಹೇಗೆ ಅನುಗ್ರಹಿಸಿದ್ರೆ ಅದೇ ರೀತಿ ಅವರು ಬಂದಾಗ ಆಗ್ತದೆ ಅಂತ ಹೇಳಿ ನಮ್ಮೆಲ್ಲರದ್ದು ಭಾವನೆ. ಹಾಗೆ ಪೂಜ್ಯ ಶಂಕರಾಚಾರ್ಯರೇ ಬಂದಾಗ ಇವತ್ತು ಇಲ್ಲಿಗೆ ಆಗಿದೆ. ಅವರ ಅನುಗ್ರಹದಿಂದ ಎಲ್ಲವೂ ಒಳ್ಳೆಯದಾಗಿ ನಡೀಲಿ ಅಂತ ನಾನು ಕೂಡ ದೇವರಲ್ಲಿ ಹಾಗೂ ಗುರುಗಳಲ್ಲಿ ಪ್ರಾರ್ಥಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಶ್ರೀಮದೆಡನೀರು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಸ್ವಾಮೀಜಿಗಳವರ ಚರಣಾರವಿಂದಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಶ್ರದ್ಧೇಯ ಜ್ಯೇಷ್ಠರೇ, ವಂದನೀಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಭಗವದ್ಭಕ್ತ ಬಂಧುಗಳೇ, ಈಗ ತಾನೇ ಶ್ರೀಗಳವರು ಉಲ್ಲೇಖ ಮಾಡಿದಂತೆ ಒಂದು ಪ್ರಕೃತಿ ರಮಣೀಯವಾದಂತಹ ಒಂದು ಸ್ಥಳದಲ್ಲಿ ದೇವಸ್ಥಾನ ಎಲ್ಲಿ ಉಂಟು ಅಂತ ಹುಡುಕುವಂತಹ ಒಂದು ಜಾಗದಲ್ಲಿ ಆ ದೇವರ ಸ್ಥಾನವನ್ನು ಹುಡುಕಿ ಅಲ್ಲಿ ಆಗಬೇಕಾದಂತಹ ಕಾರ್ಯಕಲಾಪಗಳನ್ನು ಕಳೆದ ಅನೇಕ ವರ್ಷಗಳಿಂದ ಸುತ್ತಮುತ್ತಲಿರುವಂಥ ಅನೇಕ ಜನ ಭಗವದ್ಭಕ್ತ ಬಂಧುಗಳ ರಕ್ತ ಬೆವರು ಮಾಡಿದ ಪರಿಣಾಮವಾಗಿ ಈ ಸ್ಥಿತಿಗೆ ಈ ಸಂಸ್ಥೆ ಬಂದಿದೆ. ಆಗಬೇಕಾದ ಕೆಲಸಗಳನ್ನು ಈಗ ತಾನೇ ಶ್ರೀಗಳವರು ಉಲ್ಲೇಖ ಮಾಡಿದಂತೆ ಭಗವಂತನಿಗೇನು ಬೇಡದಿದ್ದರೂ ಬಂದ ಭಕ್ತವರಿಗೆ ಬೇಕಾದೆಲ್ಲ ಆಗಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾದಂಥ ಭಾಗದ ನಿರ್ಮಿತಿ ಆಗಿದೆ. ಮುಂದೆ ಬಂದಂಥ ಭಕ್ತಾದಿಗಳಿಗೆ ಅನ್ನದಾನಾದಿಗಳು ನಡೀಲಿಕ್ಕೆ ಒಂದು ಭವ್ಯವಾದಂಥ ಕಟ್ಟಡವೂ ಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀಗಳವರ ಅಮೃತ ಹಸ್ತದಿಂದ ಆ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಗಮನಿಸಬೇಕಾದಿಷ್ಟೇ, ಬ್ರಹ್ಮಕಲಶೋತ್ಸವದ ದಿನಾಂಕ ನಿಶ್ಚಯ ಆಗಿದೆ, ಮಾರ್ಚಲ್ಲಿ ನಡೀತದೆ ಅದು. ಈಗ ನಾವು ನವೆಂಬರ್ದ ಕೊನೆಯಲ್ಲಿದ್ದೇವೆ. ಇನ್ನು ಮಧ್ಯದಲ್ಲಿರುವ ದಿನಗಳು ಬರೀ 3 ತಿಂಗಳು ಮಾತ್ರ. ಆ 3 ತಿಂಗಳಲ್ಲಿ ಆಗಬೇಕಾದ ಕೆಲಸಗಳು ಅದ್ಭುತವಂಥದ್ದು ಆಗಬೇಕು. ಆದರೆ ಭಗವಂತ ಇಷ್ಟಪಟ್ಟರೆ ಯಾವುದು ಆಗುವುದಿಲ್ಲ ಅಂತಿಲ್ಲ. ಮತ್ತು ಊರಿನ ಸಹಕಾರ ಅದು ಹಿಂದೆಯೂ ಇತ್ತು, ಮುಂದೆಯೂ ಇದ್ದೇ ಇರ್ತದೆ. ಈಗಂತೂ ಸ್ವಲ್ಪ ಹೆಚ್ಚು ಬೇಕಾಗುತ್ತದೆ ವರ್ತಮಾನ ಕಾಲದಲ್ಲಿ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ ಐಕಮತ್ಯದಿಂದ ಮುಂದೆ ಹೋಗಬೇಕು. ನಮ್ಮ ಋಗ್ವೇದದಲ್ಲಿ ಒಂದು ಮಂತ್ರ ಇದೆ, ಬಹಳ ಸುಂದರವಾದಂಥದ್ದು. ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ. ಎಲ್ಲ ಒಟ್ಟಿಗೆ ಹೆಜ್ಜೆ ಹಾಕುವ, ಒಂದೇ ವಿಚಾರಗಳನ್ನು ಮಾತನಾಡುವ, ನಮ್ಮ ಮನಸ್ಸಿನಲ್ಲೆಲ್ಲ ಭಾವಗಳು ಒಂದೇ ಬರಲಿ ಅಂತ. ಹಾಗೆ ಮುಂದೆ ಹೇಳ್ತಾ ಬಹಳ ಸುಂದರವಾದಂಥ ಒಂದು ವರ್ಣನೆ ಇದೆ. ಸಮಾನೋ ಮಂತ್ರ, ನಮ್ಮ ಚಿಂತನೆಗಳು ಸಮಾನವಾಗಿರಬೇಕು. ಸಮಿತಿ ಸಮಾನಿ, ಅಲ್ಲಿ ಆಗುವ ನಿರ್ಣಯಗಳು ಒಂದೇ ಆಗಬೇಕು.
ಸಮಾನಂ ಮನಃ, ನಮ್ಮ ಮನಸ್ಸುಗಳು ಒಂದಾಗಬೇಕು. ಆದರೆ ಮನಸ್ಸಿಗಿಂತ ಆಚೆಗೆ ಇನ್ನೊಂದು ಉಂಟು, ಅದರ ಹೆಸರು ಚಿತ್ತ ಅಂತ. ಚಿತ್ತವನ್ನು ಸಮ ಅಂತ ಹೇಳಲಿಲ್ಲ ನಮ್ಮ ಋಷಿಗಳು. ಎಷ್ಟು ಬುದ್ಧಿವಂತರಂದರೆ ಉಳಿದದ್ದೆಲ್ಲ ಸಮ ಅಂತ ಹೇಳಿದರು, ಅಲ್ಲಿ ಮುಟ್ಟುವಾಗ ಸಹ ಚಿತ್ತಮೇಷಾಮ್ ಅಂತ ಹೇಳಿದರು. ಅಂದರೆ ನಾನು ಅಪೇಕ್ಷೆ ಪಟ್ಟದ್ದಕ್ಕಿಂತ ಭಿನ್ನವಾದ ಒಂದು ನಿರ್ಣಯ ಆದರೂ ಆ ನಿರ್ಣಯವು ನನ್ನದೇ ಅಂತ ತಿಳ್ಕೊಳ್ಳುವಂಥ ಔದಾರ್ಯ. ಆ ಹಿನ್ನೆಲೆಯಲ್ಲಿ ಇದರ ಹಿಂದೆ ನಡೆದಂಥ ಎಲ್ಲ ಸಂದರ್ಭಗಳಲ್ಲಿ ಆ ಸಹಚಿತ್ತಮೇಷಾಮ್ ಎಂಬುದಿಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ. ಮುಂದೆಯೂ ಅದು ಹಾಗೆ ಆಗಲಿ. ಶೀಘ್ರಾತಿ ಶೀಘ್ರವಾಗಿ ಆಗಬೇಕಾದ ಕೆಲಸಗಳಾಗಿ ಬ್ರಹ್ಮಕಲಶ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಊರಿನ ಎಲ್ಲ ಭಕ್ತರ ಜೊತೆಗೆ ಪರವೂರಿನ ಶ್ರದ್ಧಾವಂತ ವ್ಯಕ್ತಿಗಳು ಸೇರಿಕೊಂಡು ಆಗುವಂತೆ ಈಗ ತಾನೇ ಶ್ರೀಗಳವರು ಹರಸಿದ್ದಾರೆ. ಎಲ್ಲರ ಪ್ರಾರ್ಥನೆಯು ಅವರ ಹರಕೆ, ಅವರು ಹರಸಿದ್ದು ಪೂರ್ಣ ಆಗಲಿ ಅಂತ ಒಮ್ಮನದಿಂದ ಎಲ್ಲರ ಹತ್ರ ಪ್ರಾರ್ಥಿಸಿ ನನ್ನೆರಡು ಮಾತು ಮುಗಿಸಿ ನಮಸ್ಕಾರ. ಭಕ್ತ ಮಹಾಶಯರೇ, ನಮ್ಮ ಇನ್ನಿತ್ತ ಕಾರ್ಯಕ್ರಮದ ಬಗ್ಗೆ ನಮ್ಮ ಶ್ರೀ ಎಡನೀರು ಮಠಾಧೀಶರು ವಿಷಯಗಳಿನ ಮಾತ ಪಂಡದು ನಮ್ಮನ್ನು ಮನಮೆಚ್ಚುಗೆ ಪಡೆಯರು. ಮಾತ್ರ ನಮಕ್ ಮಾತ್ರೆಗಳ ಒಂಜಿ ನಮ್ಮ ಮನಸ್ಸಿಗೆ ಒಂಜಿ ಸಂತೋಷಲ ಉಂಡಾಂಡಾರು ಬತ್ತನಗೆ ಅವು ದಾಯ್ತೆ ಸಂತೋಷ ಒಂದು ಬಂದಂದಾಂಡ ಈ ಮನಸ್ಸು ಈ ಜಾಗೇಡು ಎಂಚಿನವೇ ದೋಷ ಇತ್ತನಂದಲ್ಲ ಅವು ಖಂಡಿತಲಾತಲ ಎರಡು ಸ್ವಾಮಿ 6 ಸ್ವಾಮಿ ವಿಜಯಗಳು ಬುಕ್ಕರೆಲ್ಲ ಬತ್ತೇರಿ ಅಕ್ಕಲ್ನ ಆಕಲಿ ಬಣ್ಣ ಕಾರ ದಿಡ್ನೆ ಹಿಡ್ದು ಅದು ಈ ಮಣ್ಣೆ ಪಾವನಾವದು ಎಂಕ್ಲಿಗೆ ಒದಗದು ಬರು ಒಂದು ಬಣ್ಪಣ ವಿಶ್ವಾಸ ಎಂಕ್ಲೆದ ಉಂಡು. ಆ ರೀತಿಡು ಅವು ಪುರ್ಲೋಗು ನಾಣೈತನ ಕೆಲಸ ಕಾರ್ಯಗಳು ಇನ್ನಿತ್ಯಾರು ನಮ್ಮ ಅನ್ನ ಚಪ್ಪರದ ಬಿಲ್ಡಿಂಗ್ನ ಇನ್ನಿ ತಿಲನ್ಯಾಸ ಮಲ್ತೀರಿ ಅರ್ನ ಕೈತು ಅವು ನಮಗೂ ಭಾರಿ ಸಂತೋಷ ತೋಜಿನ ಅರ ಮುರಾಡಿಂಕ್ಲ ಪೋದು ಪಣ್ಣಗಣೆ ಅರ ಇನ್ಕೆ ಬರಿಯರ ತಯಾರಾಯರು ಹಿಡ್ದು ನಮ್ಮ ಗ್ರಹಿತನೇ ಹಿಡ್ದಲ್ಲ ಎಡ್ಡೆ ರೀತಿದ ನಡಪಣಂಜನ ಯೋಗೋ ಭಾಗ್ಯನು ಮಾತ ನಮಕು ಒದಗಾದ ಕೊರಡು ಅಂಜನೆ ಈ ಎಡನೀರು ಮಠಾಧೀಶರು ಬತ್ತದ ಮುಲ್ಪ ನಂಗೆ ಈ ತಿಲನ್ಯಾಸ ಮಂತ್ರ ಹಿಡ್ದು ನಮ್ಮ ಈ ವಿಷ್ಣುಮೂರ್ತಿ ಕ್ಷೇತ್ರದ ಈ ಜಾಗಿನೇ ಸೌಭಾಗ್ಯವಾದ ಪಾವನವಾದ ನಾನ ಹೆಚ್ಚೆಚ್ಚ ಭಕ್ತಿದು ಮಾಂತ ಭಕ್ತಾದಿನಗಳು ಬತ್ತದು ಇಂದೊಂಜಿ ಈಗ 4 ಗ್ರಾಮದ ಮಧ್ಯಭಾಗದ ಇತ್ತನಂಚಿನ ವಿಷ್ಣುಮೂರ್ತಿ ಕ್ಷೇತ್ರ ಅವು ಮಾಂತ ಭಕ್ತಾದಿನಗಳಿಗಳ ಅವೊಂಜಿ ಭಕ್ತಿ ಪುಟ್ಟಾದು ಎಡ್ಡೆ ರೀತಿದು ನಮಕೊಂದೇನು ತೂಪಣ ಅಂಜನೆ ಅಲ್ಪಡ್ದು ನಮಗೆ ಆಸ್ವಾದ ದಿಪ್ಪಣಂಚಿನ ಆ ಯೋಗ ಭಾಗ್ಯನು ಮಾತ ಸದಾ ಒದಗಾದ ಕೊರಡನ್ ಬಂಡದು ಮಾಂತರಿಗಳ ಏನು ಧನ್ಯವಾದ ಬಂಡದು ನಾ 2 ಪಾತ್ರೆನೂ ಅಂತವ.